ನಮ್ಮ ಯೂಟ್ಯೂಬಲ್ಲಿ ಬರ್ತಾ ಇದ್ದೀರಾ? ಹೌದಾ? ಏನಪ್ಪ ಸಡನ್ ಆಗಿ ಕೇಳ್ಬಿಟ್ರೆ ಹೆಂಗೆ ಹೇಳೋದು? ಸಬ್ಸ್ಕ್ರೈಬ್ ಮಾಡಿದ್ರೆ ಇಲ್ವಾ? ನಾನು ಮಾಡಿದ್ದೀನಿ. ಹಂಗಾರೆ ಓಕೆ. ನಿಮ್ಮ ಮನೆ ನೋಡಿದ್ರು ಬೆಲ್ ಹೊಡ್ತಿದ್ದೀರಾ? ಸರಿ ಆಯಿತು. ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ನಾವು ಹೈದ್ರಾಬಾದಲ್ಲಿದ್ದೀವಿ ಆ್ಯಂಡ್ ಇಲ್ಲಿಂದ ನಾವು ನಮ್ಮ ಮನೆಗೆ ಅಂದರೆ ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕೇಳ್ತಿದ್ರು ಡೈಲಿ ವ್ಲಾಗ್ ಮಾಡಿ ಅಂತ. ಇದು ನಮ್ಮ ಫಸ್ಟ್ ಡೈಲಿ ವ್ಲಾಗ್ ಆಗಿರುತ್ತೆ. ಹೇಗಿದೆ ಅಂತ ಹೇಳೋದು ಮರಿಬೇಡಿ. ಈಗ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಇಬ್ಬರಿಗೂ 1 ವಾರ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇತ್ತು. ನಾವಿಬ್ರು ಎಷ್ಟು ಸ್ಟ್ರೈನ್ ಆಗಿದ್ವಿ ಅಂದರೆ ಕ್ಯಾಬಲ್ಲಿ ನಾವಿಬ್ರು ಕೂತಲ್ಲೇ ನಿದ್ದೆ ಮಾಡ್ತಾ ಇದ್ವಿ. ಸೊ ಮನೆಗೆ ಹೋಗಿ ಮೊದಲು ರೆಸ್ಟ್ ಮಾಡಬೇಕು. ರೆಸ್ಟ್ ಆದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. 8 hours later. ಜರ್ನಿ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಿದ್ವಿ ಇಷ್ಟೊತ್ತವರೆಗೂ. ಇವಾಗ ಸಂಜೆ ಆಗಿದೆ. ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾಪಿಂಗ್ ಹೋಗೋಣ ಅಂತ ಅನ್ನಿಸ್ತು. ಸೊ ಶಾಪಿಂಗ್ ಇವಾಗ ನಾನು ಆಲ್ರೆಡಿ ಡ್ರೆಸ್ ಹಾಕ್ಕೊಂಡು ನಾನು ರೆಡಿ ಆಗಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಹೊಸ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಆ ಪ್ರಾಡಕ್ಟ್ನ ತೋರಿಸೋದಕ್ಕೆ ಒಂದು ಚಿಕ್ಕದಾಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಹೊರಗಡೆ ಹೋಗೋದಕ್ಕೆ ಎಷ್ಟು ಸಿಂಪಲ್ಲು ಅಷ್ಟು ಸಿಂಪಲ್ಲಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಆಲ್ರೆಡಿ ನಾನು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಒಂದು ಹೊಸ ಪ್ರಾಡಕ್ಟ್ ಅಂತ ಹೇಳಿದ್ನಲ್ಲ, ಅದು ಯೂಸ್ ಮಾಡೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇವಾಗ ಐಬ್ರೋ ಶೇಪ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದು ನಮ್ಮ ಫಸ್ಟ್ ಡೈಲಿ ವ್ಲಾಗು. ಹೇಗೆ ಮಾಡೋದು ಏನು ಅಂತ ನಮಗೆ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಏನಾದರೂ ಇಂಪ್ರೂವೈಸ್ ಮಾಡ್ಕೋಬೇಕು ಅಥವಾ ನಿಮಗೇನಾದರೂ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಅಂದರೆ ನೀವು ಸಜೆಷನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಇವಾಗ ನಾನು ಐಬ್ರೋ ಶೇಪ್ ಮಾಡ್ಕೊಂಡಿದ್ದೀನಿ. ನ್ಯಾಚುರಲ್ಲಾಗಿ ಐ ಶ್ಯಾಡೋ ಹಾಕ್ಕೊಳ್ತೀನಿ. ಜಸ್ಟ್ ಒಂದು ಗ್ಲಿಟರ್ ಕಾಣಬೇಕು ಅಷ್ಟೇ. ಇದೇ ಆನ್ ಸ್ಕ್ರೀನಲ್ಲಿ ಹಿಂಗೆ ಕಾಣಿಸ್ತೀರಾ, ಇದ್ಯಾಕೆ ಹಿಂಗಿದ್ದೀರಾ ನೀವು ಅಂತ ಕೇಳ್ಬಿಟ್ಟಿದ್ದಾರೆ ಎಷ್ಟೊಂದು ಜನ. ಅದು ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಥವಾ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರಾ ಒಂದು ಗೊತ್ತಾಗ್ತಾ ಇರಲಿಲ್ಲ. ಸೊ ಅದೇ ಕನ್ಫ್ಯೂಷನಲ್ಲಿ ಇರ್ತಾ ಇದ್ದೆ ನಾನು. ಅದಕ್ಕೋಸ್ಕರ ಇವಾಗ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಒಂದು ಚೂರಾದರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು ರೆಡಿ ಆಗ್ತಾಯಿದ್ದೀನಿ. ನಾನು ಐಲೈನರ್ ಎಲ್ಲ ಹಾಕಲ್ಲ, ಅದು ತುಂಬ ನನಗೆ ಜಾಸ್ತಿ ಅಂತ ಅನಿಸುತ್ತೆ. ಐಬ್ರೋ ಶೇಪ್ ಮಾಡ್ಕೊಂಡಲ್ಲ, ಇವಾಗ ಅದೇ ಪೌಡರ್ನ ತೊಗೊಂಡು ಕಣ್ಮೇಲೆ ಜಸ್ಟ್ ಹಿಂಗಿಡ್ತಾ ಹೋಗ್ತೀನಿ. ಓಕೆ, 2 ಸೀರಿಯಲ್ ಮಾಡ್ತಾಯಿದ್ದೀನಿ. ಅಂದರೆ ಸುಮಾರು ಜನಕ್ಕೆ ಗೊತ್ತು, ತೆಲುಗು ಮತ್ತು ಕನ್ನಡ ಮಾಡ್ತಾಯಿದ್ದೀನಿ ನಾನು. ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ರೆಗ್ಯುಲರಾಗಿ ಡೈಲಿ ವ್ಲಾಗ್ ಮಾಡೋದಕ್ಕೆ. ಸೊ ಆದಂಗೆ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಓಕೆ, ಇವಾಗ ಅಂಡರ್ ಐ ನಾನು ಕವರ್ ಮಾಡ್ಕೊಂಡಾಯಿತು. ಇಷ್ಟೇ, ಇನ್ನೇನೂ ಇಲ್ಲ. ಹೊಸ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಒಂದು ಮೇಕಪ್ ಲುಕ್ ಕಂಪ್ಲೀಟ್ ಆಗೋದೇ ಲಿಪ್ಸ್ಟಿಕ್ ಹಾಕಿದ್ಮೇಲೆ. ಆದರೆ ಕೆಲವೊಂದು ಲಿಪ್ಸ್ಟಿಕ್ಕು ಹಲ್ಲಿಗೆ ಅಂಟ್ಕೊಳ್ಳುತ್ತೆ, ಸ್ಮರ್ಜ್ ಆಗುತ್ತೆ ಅಥವಾ ಲಿಪ್ಸ್ನ ಡ್ರೈ ಮಾಡುತ್ತೆ. ಬಟ್ ಐ ಹ್ಯಾವ್ ಅ ಸೊಲ್ಯೂಷನ್ ಆ್ಯಂಡ್ ಐ ಕ್ಯಾನ್ ಸ್ಟೇ ಕಾಮ್ ಟು ಶೋ ಯು ಗೈಸ್. I have got my hands on this gloss look 2-in-1 liquid lipstick by Stays. ಇಷ್ಟು ಶೇಡ್ಸಲ್ಲಿ ನನ್ನ ಸ್ಕಿನ್ ಟೋನ್ಗೆ 2 ಶೇಡ್ ಸೂಟ್ ಆಗಿದೆ. ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಶೇಡ್ ಐ ಆಮ್ ಶೈ ಆ್ಯಂಡ್ ಐ ಆಮ್ ಪ್ರೀತಿ. ಈ ಲಿಪ್ಸ್ಟಿಕ್ನ ಸ್ಪೆಷಾಲಿಟಿ ಏನು ಅಂದರೆ ದಿಸ್ ಕಮ್ಸ್ ವಿತ್ ಎ ಗ್ಲಾಸ್ and it's time to apply it. ಈ ಲಿಪ್ಸ್ಟಿಕ್ಕು ಸ್ಮರ್ಚ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್. ಲೆಟ್ ಮಿ ಶೋ ಯು. ಈ ಲಿಪ್ಸ್ಟಿಕ್ ಟಿಶ್ಯೂಗಾಗಲಿ ಗ್ಲಾಸ್ಗಾಗಲಿ ಅಥವಾ ನಿಮ್ಮ ಹ್ಯಾಂಡ್ಸ್ಗೂ ಟ್ರಾನ್ಸ್ಫರ್ ಆಗಲ್ಲ. ಸೊ ನೀವು ವರಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಯು ಕ್ಯಾನ್ ಸೇ ಗುಡ್ ಬೈ ಟು ದ ಮೆಸ್. ಇದರಲ್ಲಿ 6 ಶೇಡ್ಸ್ ಇದೆ ಆ್ಯಂಡ್ ಡೆಫಿನೆಟ್ಲಿ ಯು ಗೋನಾ ಲವ್ ಆಲ್ ದ ಶೇಡ್ಸ್. ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ರೆ staysbeauty.com ಹೋಗಿ ನನ್ನ ಕೂಪನ್ ಕೋಡ್ CC2025 ಯೂಸ್ ಮಾಡಿದ್ರೆ ನಿಮಗೆ 15% ಆಫ್ ಸಿಗುತ್ತೆ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಅಮೆಝಾನ್, ನೈಕಾ ಆ್ಯಂಡ್ ಪರ್ಪಲಲ್ಲೂ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಆ ಲಿಂಕ್ಗೆ ಹೋದರೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಟ್ರೈ ಇಟ್ ಒನ್ಸ್. ಆ್ಯಂಡ್ ಲಾಸ್ಟ್ ಟಚಪ್ ಏನು ಅಂದರೆ ನಾನಿವಾಗ ಸ್ವಲ್ಪ ಬ್ಲಷ್ ಹಾಕ್ಕೊಳ್ತಾ ಇದ್ದೀನಿ. ಎಸ್, ಹಾಂ, ಮಸ್ಕರ ಹಾಕ್ಕೊಳ್ತಿದ್ದೀನಿ.
ಕೆಳಗಡೆ ಲ್ಯಾಶಸ್ಗೂ ಸ್ವಲ್ಪ ಡಾರ್ಕಾಗೆ ಲ್ಯಾಶಸ್ ಹಾಕೊಂಡ್ರೆ ಕಾಜಲ್ ಅವಶ್ಯಕತೆನೇ ಇರಲ್ಲ. ಸೊ ಇದು ನನ್ನ ಸಿಂಪಲ್ ಮೇಕಪ್ ಲುಕ್ ಹೊರಗಡೆ ಹೋಗಬೇಕು ಅಂದಾಗ. ಆ್ಯಂಡ್ ಈಗ ಟೈಮ್ ಆಗಿದೆ, ಲೆಟ್ ಮೀ ಗೋ ಟು ಶಾಪಿಂಗ್. ಇವಾಗ ನಾನು ಹೇಳ್ದಂಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲ ಹೋಗ್ತಿದ್ದೀವಿ ಅಂತ ನಮಗೂ ಗೊತ್ತಿಲ್ಲ. ಅಲ್ಲ, ನಿಂಗೆ ಇವಾಗ ಸ್ಲಿಪ್ಪರ್ ಬೇಕು ಅಂತ ಅಂದಿಲ್ಲ. ನಿನ್ ಸ್ಲಿಪ್ಪರ್ ಹುಡುಕ್ಬೇಕು ಅಂದ್ರೆ ಜಗತ್ತೆಲ್ಲ ತಿರುಗ್ಬೇಕು. ವಿಶೇಷ ಏನ್ ಗೊತ್ತಾ, ಇವಳು ಸ್ಲಿಪ್ಪರು ಈ ಕಡೆ ಚೈಲ್ಡ್ ಸೆಕ್ಷನ್ ಅಲ್ಲೂ ಸಿಗಲ್ಲ, ಅಡಲ್ಟ್ ಸೆಕ್ಷನ್ ಅಲ್ಲೂ ಸಿಗಲ್ಲ, ಎರಡರಲ್ಲೂ ಸಿಗಲ್ಲ. ತುಂಬಾ ಕಷ್ಟ. ಸೈಜ್ ಹಂಗಿದೆ, ನಾನು ಏನ್ ಮಾಡ್ಲಿ. ಏನಂದ್ರೆ 5ನೇ ಕ್ಲಾಸ್ ಮೇಲೆ ನನ್ನ ಕಾಲ್ ಬೆಳಿಲೇ ಇಲ್ಲ. ನೀನು ಬೆಳೆದಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ಟೆಗಳೇ ಇಲ್ಲ. ಸರಿ, ಆಯ್ತು. ಅದಕ್ಕೆ ಅವ್ರು ಕೊಡಿಸ್ತೀನಿ ಅಂತ ಅಂದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ. ಜಗಳ ಮಾಡುವಾಗನ ತೋರಿಸ್ಬೇಕಾ ಹೇಳಿ, ಕಮೆಂಟ್ ಮಾಡಿ. ನಾವಿಬ್ರು ಜಗಳ ಮಾಡೋದು ನಿಮಗೆ ತೋರಿಸ್ಬೇಕಂತ ನಾನೇ ಸೀಕ್ರೆಟ್ ಆಗಿ ಕ್ಯಾಮ್ರಾ ಇಟ್ಬಿಟ್ಟು ರಿಯಲ್ ಫೇಸ್ ನಾನು ತೋರಿಸ್ತೀನಿ ಜಗಳ ಆಡ್ಬೇಕಾದ್ರೆ. ಅಂದ್ರೆ ಇವಾಗ ನಾವು ಫುಲ್ ಡೇ ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀಯ. ಓಕೆ ಫ್ರೆಂಡ್ಸ್, ಶಾಪಿಂಗ್ ಹೋಗ್ತಾ ಇದ್ದೀನಿ. ಏನು ಇಷ್ಟ ಆಗುತ್ತೋ, ಏನು ಇಷ್ಟ ಆಗಲ್ವೋ, ಇದಿಷ್ಟ ಆಗುತ್ತೋ, ಇದಿಷ್ಟ ಆಗಲ್ವೋ ಗೊತ್ತಿಲ್ಲ ನನಗೆ. ಓಕೆ, ಏನು ತಗೊಳ್ಳೋದು, ಏನು ಬಿಡೋದು ನೋಡೋಣ ಬನ್ನಿ. ಅಲ್ಲಿ ನೋಡಿ ಎಷ್ಟು ಕ್ಯಾಮ್ರಾ ಹಾಕಿದ್ದಾರೆ, ಇಲ್ಲಿ ಎಷ್ಟು ಕ್ಯಾಮ್ರಾ ಹಾಕಿದ್ದಾರೆ. ಅದನ್ನು ಕೂತ್ಕೊಂಡು ಶಾಪಿಂಗ್ ಇಲ್ಲೇ ಮಾಡ್ಬೋದಲ್ಲ, ವಿಂಡೋ ಶಾಪಿಂಗ್ ಇಲ್ಲೇ ಮಾಡ್ಬೋದು. ಇದಿನ್ನೂ ಈ ಕಡೆ ಸೈಡ್ ಇದೆ, ನಮ್ಗೆ ಕಾಣಿಸ್ತಾ ಇರೋದು ಅಷ್ಟೇ. ಪ್ರತಿ ಸಲ ಇದೆ, ಮಾಲಿಗೆ ಹೋದ ತಕ್ಷಣ ಫಸ್ಟ್ ಅವಳು ಹೋಗೋದೆ ಮೇಕಪ್ ಶಾಪ್ಗೆ. ಸೊ ಇಲ್ಲಿ ಏನೋ ಮೇಕಪ್ ಪ್ರಾಡಕ್ಟ್ಸ್ನ ನೋಡ್ತಾ ಇದ್ಲು, ಬಟ್ ಥ್ಯಾಂಕ್ ಗಾಡ್ ಏನೋ ಒಳ್ಳೆ ಬುದ್ಧಿ ಬಂದು ಯಾವ ಪ್ರಾಡಕ್ಟ್ನ ತಗೊಂಡಿಲ್ಲ. ಜಾರಾದಲ್ಲಿ ಹೋಗ್ತಾಳಂತೆ. ಎಲ್ಲಿ ಏನು ಮಾಡ್ತಾಳೆ? ವಿಂಡೋ ಶಾಪಿಂಗ್. ವಿಂಡೋ ಶಾಪ್ ಹಂಗಾರೆ ಇಲ್ಲೇ ನೋಡು, ವಿಂಡೋದಲ್ಲೇ ನೋಡ್ಬಿಡು ಜಾರದಲ್ಲಿ ಏನಿದೆ ಅಂತ. ಸರಿ, ಹೋಗು, ರೈಟ್. ಏನ ಇದೇನು ಅಡುಗೆ ಮಾಡುವಾಗ ಹಾಕೋತಾರಲ್ಲ, ಕಾಣಿಸ್ತದೆ. ಟ್ರೈ ಮಾಡಿ. ಸರಿ, ಹೋಗಿ. ಥ್ಯಾಂಕ್ ಯು ಮಾ. ಇಷ್ಟು ಬಟ್ಟೆನ ಟ್ರಯಲ್ ಕೂಡ ಮಾಡಿದ್ಲು. ಶಶಿ, ಥ್ಯಾಂಕ್ ಯು. ಲೈಫ್ ಸ್ಟೈಲ್ ಇದೆ, ಲೈಫ್ ಸ್ಟೈಲ್ ಹೋಗೋಣ. ಇಲ್ಲೇ ನೋಡ್ತಾ ಇದ್ದೆ. ಸೈಜ್ ಇಲ್ಲೇ ನೋಡ್ತಾ ನೋಡಿ, ಇದ್ದೀನಿ. ಸೈಜ ಬಿಲ್ ನೋಡ್ತಾ ಇದ್ದೆ. ನಿಜ ಹೇಳು, ನಿಜ ಹೇಳು. ಸೈಜ್ ನೈಟಿಗೆ ಕರೆಕ್ಟಾಗಿ ಇಟ್ಟಿದ್ದಾರೆ. ಸುಮ್ಮನೆ ಹಿಂಗೆ ನೋಡು, ದೊಡ್ಡ ಎಗ್ರಿ ನೋಡೋ ಥರ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ಸ್ವಲ್ಪ ಜಂಕ್ ಫುಡ್ ತಿನ್ಕೊಂಡು, ಅಂದರೆ ಪಿಜ್ಜಾ ತಿನ್ಕೊಂಡು ಹೊರಟ್ವಿ. ಹೀಗಿತ್ತು ಇವತ್ತಿನ ದಿನ. ಈ ವಿಡಿಯೋ ಹೇಗಿತ್ತು ಅಂತ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಡೈಲಿ ವ್ಲಾಗ್ ಅಂತ ಮಾಡ್ತಿದ್ದೀವಿ, ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಅಥವಾ ಇಂಪ್ರೂವೈಸೇಷನ್ ಇದ್ದರೆ ಅದನ್ನು ಸಜೆಸ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.